ಸರ್ಕಾರಕ್ಕೆ ಕೇಳಿದ್ದೇವೆ. ನೋಡಪ್ಪ, 4 ಅಣಿ 8 ಅಣಿ ಬಹಳ ಏನು ದುಡ್ಡು ಆಗುತ್ತಿಲ್ಲ. ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದರಿಂದ 90% ಶೇಕಡ ಕರ್ನಾಟಕದ ಬಡ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ದೇನ್ GST ಕಲೆಕ್ಷನ್ ಆಗುತ್ತೆ ಸ್ಟೇಟ್, ಅದರಲ್ಲಿ ಕೇಳ್ತಾ ಇದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು. ಅಲ್ಲ ರೀ, ನೋಡಿ, 140 ಶಾಸಕರು ಇರ್ತಕ್ಕಂಥ ನಮ್ದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದೇ ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅಂದ್ರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಆಯ್ತ ತಕ್ಷಣನೇ ಅವ್ರೇನು ಪಕ್ಷದ ವಿರುದ್ಧ ಇದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ, ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ತರದ ಏನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿತಾರೆ. DNA ಭ್ರಷ್ಟಾಚಾರ ಪಕ್ಷ ಪ್ರತಿನಿಧಿಸುವಂತ ಆಡವರು ಏನೇನೋ ಮಾತಾಡ್ತಾರೆ. ಆಧಾರ ಯಾವ್ದು ಆಧಾರ ಅಂತ ಹೇಳ್ತಾರಂತೆ. ಗಣಿ ಹಂಚಿಕೆ ಇದೆಯಲ್ಲ, ಒಂದೇ ಒಂದು ಯಾವುದೇ ಇನ್ಸ್ಟ್ರಕ್ಷನ್ ಇಲ್ಲದೆ ನಾವು ಸಂಪೂರ್ಣ ಆನ್ಲೈನ್ ಮೂಲಕ ಮಾಡಿದೀವಿ. ಅವ್ರ ಕಾಲದಾಗಿಂದ ಈಗ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ. ಹೇಳಿದ್ದು ಈಗ ಕರೆಕ್ಟ್ ಹೇಳಿದ್ರು. ಹೌದಲ್ಲ, ಕೋಲ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿದ್ರು. ಯಾರು? ಬಿಜೆಪಿ ಅವರು. ಈ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಈಗ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿನಲ್ಲಿ ಏನಿಲ್ಲ ಅಂತ ಹೇಳಿ 2G ಸ್ಕ್ಯಾಮ್ ಆಗಿರ್ಬೋದು, ಕೋಲ್ ಸ್ಕ್ಯಾಮ್ ಆಗಿರ್ಬೋದು, 11 ವರ್ಷ ಅವಧಿಯಲ್ಲಿ ಎಲ್ಲ ಅವರೇ ಮಾಡಿರ್ತಕ್ಕಂಥ ಇಲಾಖೆ. ಯಾರ ಇಲಾಖೆ? ಸರ್ಕಾರದ ಇಲಾಖೆಯವರು. ಇವತ್ತೇನು ಮಾಹಿತಿ ಕೊಟ್ಟಿದ್ದಾರೆ? ಏನ್ ಮಾಹಿತಿ ಕೊಟ್ಟಿದ್ದಾರೆ? ದೇರ್ ಇಸ್ ನಥಿಂಗ್. ಯಾವ ರೀತಿ ಅಂತ ಫ್ರಾಡ್ ಆಗಿಲ್ಲ. ಮನಮೋಹನ್ ಸಿಂಗ್ ಸಾಹೇಬ್ರ ಹೆಸರ ಮೇಲೆ ಗೂಬೆಯನ್ನು ಕುಂದಿರ್ತಿದ್ರು. ಮನಮೋಹನ್ ಸಿಂಗ್ ರವರಿಗೆ ಈ ದೇಶದ, ಈ ಪ್ರಪಂಚದ ಒನ್ ಆಫ್ ದ ಫೈನಾನ್ಷಿಯಲ್ ಟೆಕ್ನೋಕ್ರಾಟ್ಗೆ ಟೆರರಿಸ್ಟ್ ಅಂತ ಹೇಳಿದ್ರು ಇವರು ಪುಣ್ಯಾತ್ಮರು. ಅದ್ರ ಬಗ್ಗೆ ಕ್ಷಮೆನೂ ಕೇಳಿಲ್ಲ. ಯಾವ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರಧಾನಮಂತ್ರಿ ಸಾಹೇಬರು ಕೂಡ ಇವತ್ತು ನಮ್ಮ ಮನಮೋಹನ್ ಸಿಂಗ್ ರವರು ಅವರಿಗೆ ಟೆರರಿಸ್ಟ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಇದೆ. ಬೇಕಿದ್ರೆ ತೆಗೆದು ನೋಡ್ರಿ. ಇವತ್ತು ಆ ರಿಪೋರ್ಟ್ ಏನೋ ರಿಪೋರ್ಟ್ ಬಂದಿದ್ದ ಕೇಂದ್ರ ಸರ್ಕಾರದ ರಿಪೋರ್ಟ್ ನಲ್ಲಿ ಇವತ್ತು ಕೋಲ್ ಸ್ಕ್ಯಾಮ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ ವರದಿ ಬಂತು. ಇವರು 11 ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೈನಿಂಗ್ ಕೊಟ್ಟಿದ್ದಾರೆ, ಯಾವ್ದು ಎಷ್ಟು ಇಂಪೋರ್ಟ್ ಆಗಿದೆ, ಕೋಲು ಕಳೆದ 10 ವರ್ಷದಿಂದ ಎಷ್ಟು ಇಂಪೋರ್ಟ್ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕೇಳಿ, ಅದು ಮುಂದೆ ಮತ್ತೆ ಚರ್ಚೆ ಮಾಡೋಣ. ಮಲ್ಲಿಕಾರ್ಜುನ ಪವರ್ಲೆಸ್ ಒಬ್ಬ ಲೀಡರ್, ಯಾವುದೇ ಒಂದು ಟೇಕಿಂಗ್ ಡಿಸಿಷನ್ ಪವರ್ ಇಲ್ಲ ಅಂತ ಹೇಳ್ತಾರೆ. ಅದೇ ರೀ, ಅದ್ ಹೇಳ್ತಾರದು. ಇದು ಬಿಡ್ರಿ, ದೇಶದ ಬಗ್ಗೆ ಮಾತಾಡಕ್ ಕೇಳ್ರಿ. ಪವರ್ಫುಲ್ ಅಂತ ಹೇಳಿದ್ರೆ ಅಲ್ಲಿ ಪವರ್ಫುಲ್ ಇದೆ. ವಿಶ್ವಗುರು ಪವರ್ಫುಲ್ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಎಲ್ಲಿಗೆ ನಾವು ಇವತ್ತು? ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಇದಾವಲ್ಲ, ಬಿಜೆಪಿ ಏನ್ ಮಾಡ್ತಾರೆ ಅಂತಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಲ್ಲಿ 4 ಜನ ಫೋಟೋ ಅವ್ರು ತೋರಿಸಿದ್ರು. ಯಾಕೆ ತೋರಿಸಿದ್ರು ಫೋಟೋ? ಏನ್ರಿ, ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಲ್ಲಿ 5-6 ಜನ ಟೆರರಿಸ್ಟ್ ಫೋಟೋಗಳು ತೋರಿಸಿದ್ರು. ಯಾರು ತೋರಿಸಿದ್ರು? ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ. ಅದ್ಯಾಕೆ ಬಿಡ್ಬೇಕು ನಾವು? ಪ್ರತಿ ಸಲ ಬಂದ್ರೆ ಅದನ್ನೇ ಕೇಳ್ರಿ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕೇಳ್ಬೇಕಲ್ವಾ? ಯಾಕೆ ಕೇಳಂಗಿಲ್ಲ ನಾವು? ಅದನ್ನ ಕೇಳಿದ್ಮೇಲೆ ಮುಂದೆ ಅದ್ರ ಬಗ್ಗೆ ಅವ್ರು ಬೇರೆ ಪ್ರಶ್ನೆ ಮಾಡ್ಲಿ. ಸುಮ್ಮನೆ ಯಾವ್ದೋ ಕೆಲ್ಸಕ್ಕೆ ಬರೋದು, ಸುಮ್ಮನೆ ತೋಡೋದು, ಸಣ್ಣ ವಿಷಯಗಳು ಎಲ್ಲರ ದಿನ ಬೆಳಿಗ್ಗೆ ಸಾಯಂಕಾಲ ಮಾತಾಡ್ಬಿಡೋದು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು? ಹೈಕಮಾಂಡ್ ಅಂತಕ್ಕಂಥ ಅರ್ಥ ನಮಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಅವ್ರಿಗೆ ಹೇಳ್ತಕ್ಕಂಥದ್ದಿದೆ. ಅಧ್ಯಕ್ಷರಿದ್ರು ಕೂಡ ನಮಗೆ ಹೈಕಮಾಂಡ್ ಅಂತಕ್ಕಂಥದ್ದು ಅವರು ಗೌರವಪೂರ್ವಕ ಹೇಳಿರ್ತಕ್ಕಂಥದ್ದು. ಅದನ್ನೇ ಬಹಳ ದೊಡ್ಡ ಚರ್ಚೆನಾ? ಬಾರಿ ಪವರ್ಫುಲ್ ಅಂತ ನಾವು ಹೇಳ್ತೀವಿ. ನಿಮ್ದೇನ್ ಪವರ್ಫುಲ್ ಐತೆ? ಇವ್ರದೇನ್ ಪವರ್ಫುಲ್ ಇಂಜಿನ್ಗಳು ಇವ್ರಲ್ಲ ನೋಡಿವಲ್ಲ, ಎಲ್ಲಿ ಏನೇನು ಹೋಗಿ ಮಾತನಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ದೇಶದ ಏನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ವಿನಾ ಹೊರತು ಯಾವ್ದು ಇರೋದಿಲ್ಲ ಅದನ್ನೇ ಬಹಳ ಜಾಸ್ತಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು. ಯಾವ್ದು ಬ್ಯಾಡ ಇರುತ್ತದೆ ಅದನ್ನೇ ಒಂದು ಅಜೆಂಡಾ ಪುಷ್ ಮಾಡೋದು, ಇಡೀ ಭಾರತ ಜನಕ್ಕೆ ಅದ್ರ ಬಗ್ಗೆ ಮಾತನಾಡಿಸೋದಿದೆ. ಈ ಟ್ರಿಕ್ ಬಿಟ್ರಿ, ಈ ಟ್ರಿಕ್ ಹೊರಗೆ ಬರಕ್ ಹೇಳ್ರಿ. ಚೈನಾಗೆ ಇಂಡಿಯಾಗೆ ಹೋಲ್ಸ್ಕೊಂಡು ಮಾತಾಡೋಣ. ಇವತ್ತು DAP ಸಿಗ್ತಲ್ಲ, ರೈತರ ಕಾಂಪ್ಲೆಕ್ಸ್ ಸಿಗ್ತಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಚೈನಾ ಪ್ರಮುಖವಾಗಿ ಇವ್ರು ಹೇಳ್ತಾ ಇದ್ರು, ಚೈನಾ ಪ್ರಾಡಕ್ಟ್ ನ ನೀವು ಬೈಕಾಟ್ ಮಾಡ್ರಿ ಅಂತ ಇವಾಗ ಹೇಳಿದ್ರು ನರೇಂದ್ರ ಮೋದಿ ಸಾಹೇಬ್ರು. ಇಂಪೋರ್ಟ್ ಮಾಡೋರು ಯಾರು?
ಗೃಹದರ್ಶಿ ಸಾಹೇಬ್ರು ಕೇಳ್ಬೇಕಲ್ಲ. ಇಂಪೋರ್ಟ್ ಮಾಡೋದು ಇವರೇ ಬಂದು ಹೇಳ್ತಾರೆ ಚೈನಾ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ. ಯಾಕೆ ಹೇಳ್ತೀರಿ ನೀವು? ಇವಾಗ 11 ವರ್ಷ ಏನ್ ಮಾಡ್ತಿದ್ರಿ? ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡ್ಬಂದು ತೊಟ್ಲ ನೀವೇ ತೂಗ್ತಿದ್ರಲ್ಲ ಅವಾಗ. ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡ್ಬಂದು ಮನೆಗೆ ತೊಟ್ಲ ತೂಗ್ದವ್ರು ಯಾರು ತೂಗ್ದವ್ರು ಯಾರು? ಇವತ್ತು ಹೇಳ್ತಾರ ಚೈನೀಸ್ ಪ್ರಾಡಕ್ಟ್ ತಗೋಬೇಡ್ರಿ ಅಂತ ಹೇಳಿ. ಯಾಕಂದ್ರೆ $150 ಬಿಲಿಯನ್ ಆಗಿದೆ ಇವತ್ತು ಇಂಪೋರ್ಟ್. ಅದಕ್ಕೆ ಇವಾಗ ಶುರು ಆಯ್ತಾ ನಿಮ್ದು? ನೋಡ್ರಿ, ನಂದು ಒಂದೇ ನಮಗೆ ಯಾವ್ದು ವೈಯಕ್ತಿಕವಾದಂತ ವಿಚಾರ ಇಲ್ಲ, ದೇಶದ ವಿಚಾರ ಇದೆ. ಪ್ರಶ್ನೆಗಳು ಕೇಳ್ತಕ್ಕಂಥ ಅಧಿಕಾರ ಇದೆ. ನಾವು ಯಾರನ್ನ ವೈಯಕ್ತಿಕವಾಗಿ ಮೋದಿ ಸಾಹೇಬ್ರಿಗೆ ಬೈದಿಲ್ಲ, ಬಯೋಕ್ಕೂ ಹೋಗೋದಿಲ್ಲ. ಯಾವ್ದು ಬಿಜೆಪಿ ಮುಖಂಡ್ರೆ ನಾವು ಅಗರವಾಗಿ ಮಾತನಾಡಿಲ್ಲ. ನಾವು ಕೇಳ್ತಕ್ಕಂಥದ್ದು ಪ್ರಶ್ನೆ ಬಿಟ್ರೆ ಬೇರೆ ಏನು ಕೇಳ್ತಲ್ಲ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಕೆಲವು ಶಾಸಕರು ಒತ್ತಾಯ ಮಾಡ್ತಾರೆ ಸೇಮ್ ಬದಲಾವಣೆ ಆಗಬೇಕು ಅಂತ ಹೇಳಿ. ಬಾಲಕೃಷ್ಣ ಸೇರಿದಂತೆ ಅನೇಕ ಶಾಸಕರು ಪ್ರಧಾನಮಂತ್ರಿಯನ್ನು ಬದಲಾಗಬೇಕಂತ ಇವ್ರು ಬೇರೆ ಒತ್ತಾಯ ತರ್ತಾರೆ. ಅದ್ರ ಬಗ್ಗೆ ಮಾತಾಡ್ತೀರಾ? ಬಿಜೆಪಿ ಕೂಡ ಇದ್ದಾರೆ, ಪ್ರಧಾನಮಂತ್ರಿ ಬದಲಾಗಬೇಕು ಅಂತ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಅದನ್ನು ಕೇಳಿ ಹೋಗ್ರಿ ಮೊದಲು ಬಿಜೆಪಿ ಅವ್ರಿಗೆ ಕೇಳ್ರಿ. ಸರ್, ನಿಮ್ದು ಫಾರಿನ್ ಪಾಲಿಸಿ ಎಲ್ಲ ಫೇಲ್ ಆಗಿದೆ, ಪ್ರಧಾನಮಂತ್ರಿ ಚೇಂಜ್ ಆಗ್ಬೇಕಂತ ಬಿಜೆಪಿ ಒಳಗೆ ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಾರೆ ಕೇಳ್ರಿ. ಸಂತೋಷ್ ಲಾಡ್ ಅವರು ಸ್ಥಳೀಯ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡೋದಿಲ್ಲ, ಮೋದಿ ಬಗ್ಗೆ ಮಾತಾಡ್ತಾರೆ. ಯಾಕೆ ಮಾತಾಡಬಾರ್ದು? ಎಲ್ಲರಿಗೂ ರೈಟ್ ಐತ್ರಿ. ಸ್ಥಳೀಯರ ಬಗ್ಗೆ ಮಾತಾಡಬಹುದು, ಇಂಟರ್ನ್ಯಾಷನಲ್ ಮಾತಾಡಬಹುದು, ಮಲ್ಟಿ ನ್ಯಾಷನಲ್ ಮಾತಾಡಬಹುದು. ಅದಕ್ಕೆ ಯಾಕೆ ಮಾತಾಡ್ಬಾರ್ದು? ರೂಲ್ಸ್ ಇದೆಯಾ? ಮತ್ತೆ ಇವ್ರು ಯಾಕೆ ಮಾತಾಡ್ತಾರಂತೆ? ಸ್ಥಳೀಯ ಬಗ್ಗೆ ಮಾತಾಡಿದ್ರೆ ಮುಗಿಸ್ಬಿಟ್ರೆ ಆಯ್ತಲ್ಲ. ಸ್ಥಳೀಯ ಸಮಸ್ಯೆಗಳಿಗೆಲ್ಲ ಇವರೇ ಕಂಡು ಬಿಟ್ರೆ ಮತ್ತೆ ಪ್ರಾಬ್ಲಮ್ ಇಲ್ಲಲ್ರಿ. ನಾವ್ ಯಾಕೆ ಮಾತಾಡ್ತೀವಿ ಅಂತಂದ್ರೆ ಈ ದೇಶದಲ್ಲಿ ಸ್ಥಳೀಯ ಸಮಸ್ಯೆಗಳು ಯಾವ್ದು ಇಲ್ಲ, ಎಲ್ಲ ಪರಿಹಾರ ಕಂಡು ಬಿಟ್ರೆ ಬಿಜೆಪಿ ಅವರು. ಸ್ಥಳೀಯ ಸಮಸ್ಯೆಗಳು ಏನಿಲ್ಲ ಈ ದೇಶದಲ್ಲಿ, ಬಿಜೆಪಿ ಎಲ್ಲ ಪರಿಹಾರ ಕಂಡು ಬಿಟ್ಟಾರೆ. ಅದಕ್ಕೆ ನಾವು ಬೇರೆ ಮಾತಾಡೋದು ಅಲ್ವಾ? ಈಗ ಏನಾಗಿದೆ ಅಂತಂದ್ರೆ UP ಬಿಹಾರ್ನೆಲ್ಲ ಹೋಲ್ಸ್ಕೊಂಡು ನೋಡಿದ್ರೆ ಪರ್ ಕ್ಯಾಪಿಟಲ್ 42,000 ರೂಪಾಯಿ ಇದ್ರ ಬಗ್ಗೆ ಕೇಳ್ರಿ ಹೋಗಿ. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರಲ್ಲ. 30 ವರ್ಷದಿಂದ ಬಿಜೆಪಿ ಇದೆ ಬಿಹಾರ್ನಲ್ಲಿ. UP ನಲ್ಲಿ 30 ವರ್ಷ ಆಯ್ತಿದ್ದು, ಹೆಚ್ಚು ಕಮ್ಮಿ 15 ವರ್ಷ ಆಗಿ ಬಂತು. ಇವ್ರು ಕೇಂದ್ರದಲ್ಲಿ ಇದ್ದಾರೆ 10 ವರ್ಷ ಆಯ್ತು. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಸುಮ್ಮನೆ ಏನೋ ಬರೋದು ಹೇಳೋದು. ಲೋಕಲ್ ರಿಸೋರ್ಸ್ಗಳನ್ನು ಇಂಪ್ರೂವ್ ಮಾಡಿ ಅಂತ ನೀವು ಎಫರ್ಟ್ ಹಾಕ್ತಾ ಇದ್ದೀವಿ. ಇನ್ನೊಂದು ಕಡೆ ಒಂದು 300 ಕೋಟಿ ಸ್ಟೇಟ್ ಗೌರ್ಮೆಂಟ್ ಪೆಂಡಿಂಗ್ ಇದೆ, ಸಾಕಷ್ಟು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಮೊದಲು ನರೇಗಾ ಬಿಲ್ ಕೊಡಕ್ಕೆ ಹೇಳ್ರಿ. ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಮಾಡ್ತು ಅಲ್ವಾ? ಸ್ಮಾರ್ಟ್ ಸಿಟಿ ಯಾರು ಮಾಡಿದ್ರು ಏನ್ರಿ? 100 ಸ್ಮಾರ್ಟ್ ಸಿಟಿಗಳು ಕೇಂದ್ರ ಸರ್ಕಾರ ಮಾತನಾಡ್ತು. ಎಷ್ಟು ಸಿಟಿ ಸ್ಮಾರ್ಟ್ ಆಗಿದಾವೆ ಇವತ್ತು? ಯಾರು ಕೇಳ್ಬೇಕು ನಾವು? ಹುಬ್ಳಿನ ಒಂದು ಸ್ಮಾರ್ಟ್ ಸಿಟಿ ಹೌದಲ್ಲ? ಬಟ್ ಸ್ಮಾರ್ಟ್ ಸಿಟಿನಾಗೆಲ್ಲ ಡೆವಲಪ್ ಆಗಿದ್ರೆ ಮತ್ತೆ ಈ ಡ್ರೈನೇಜ್ ವ್ಯವಸ್ಥೆ ಯಾಕಾಗಬೇಕಾಗಿತ್ತು? ನೋಡ್ರಿ, ಇಂಥ ಪ್ರಶ್ನೆಗಳು ನಾನು ಹೇಳ್ಬೋದು, ಆದ್ರೆ ನಾವು ರಾಜಕೀಯವಾಗಿ ಮಾತಾಡಕ್ ಹೋಗೋದಿಲ್ಲ. ಅವಲ್ಲ, ನೀವು ರಾಜಕೀಯವಾಗಿ ಮಾತಾಡಿದ್ರೆ ನಾವು ಮಾತನಾಡ್ತೀವಿ. ಆಯ್ತು, ಮತ್ತೆ ನೀವು ಸ್ಮಾರ್ಟ್ ಸಿಟಿ ಮಾಡಿದ್ರಲ್ಲ, ಏನಾಯ್ತು? ಮತ್ತೆ ಈ ಪರಿಸ್ಥಿತಿ ಯಾಕೆ ಹಿಂಗಿರ್ಬೇಕು? ಹುಬ್ಳಿ ಧಾರವಾಡದು ಮತ್ತೆ ಲೋಕಲ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಲ್ಲ ನೀವೇ. ಅದು ಬೇರೆ ರೀ. ಫಸ್ಟ್ ಇದ್ರ ಮಾತಾಡ್ರಿ. ಅಡ್ಮಿನಿಸ್ಟ್ರೇಷನ್ ಇದು ಇಶ್ಯೂನಾ? ಅದು ಇಶ್ಯೂ ಏನ್ರಿ? ಅಲ್ಲ, ಯಾವ್ದು 300 ಹೇಳ್ರಿ, ನಿಮಗೆ ಮಾಹಿತಿ ಇಲ್ಲ. 300 ಕೋಟಿ ಟೆಂಡರ್ ಇವ್ರು ಎಕ್ಸ್ಟ್ರೆಸ್ ಕರೆದಿರೋದು. ಇದೇ ರೀತಿಯಾಗಿ ದುಡ್ಡು ಇಲ್ಲಾರಂಗೆ 2 ಲಕ್ಷ ಕೋಟಿ ಟೆಂಡರ್ ಕರೆದೋಗಿದ್ದಾರೆ ಬಿಜೆಪಿ ಅವರು. ದುಡ್ಡು ಇಲ್ಲಾರಂಗೆ, ದುಡ್ಡು ಒದಗಿಸಲಾರಂಗೆ 2 ಲಕ್ಷ ಕೋಟಿ ಟೆಂಡರ್ ಕರೆದೋಗಿದ್ರು. ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳಿಲ್ವಾ? ಈಗ 300 ಕೋಟಿ ಟೆಂಡರ್ ಕರೆದವ್ರು ಯಾರು ಆಡಳಿತ ಯಾರ್ದಿದೆ? ಆಡಳಿತ ಯಾವ್ದಿರೋದು? ಕಾರ್ಪೊರೇಷನ್ ಆಡಳಿತ ಯಾರ್ದ್ರಿ? ಮತ್ತೆ ಹೆಂಗ್ ಕರೆದ್ರು ಟೆಂಡರ್ ಇಲ್ಲಿ ಕರೆದ್ರಿ? ಮತ್ತೆ ಯಾರು ಕೇಳ್ಬೇಕಿದ್ ಪ್ರಶ್ನೆಗಳು? You should ask the right question to the right people, not me. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.